ಅತ್ಯದ್ಭುತ ಪ್ರಾಕೃತಿಕ ತಾಣಗಳ ಹುಡುಕಾಟದ ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ಕೊಡಗಿನಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯದ, ಹೆಚ್ಚಿನ ಪ್ರವಾಸಿಗರಿಗೆ ತಿಳಿಯದ ಕೊಡಗಿನ ಪ್ರಾಕೃತಿಕ ತಾಣಗಳ ಹುಡುಕಾಟದಲ್ಲಿ ನಾನಿದ್ದೇನೆ. ಹಾಗೆ ಕೊಡಗಿನಲ್ಲಿ ರಮಣೀಯ ಪ್ರಾಕೃತಿಕ ತಾಣಗಳಿವೆ. ಇಲ್ಲಿರುವಂತಹ ಜಲಪಾತಗಳು, ಬೆಟ್ಟಗುಡ್ಡಗಳು, ಕೆರೆ ತೊರೆಗಳಲ್ಲಿ ಅಡಗಿರುವ ಸೌಂದರ್ಯವನ್ನು ಬಣ್ಣಿಸಲು ಸಾಧ್ಯವಿಲ್ಲ. ಕೊಡಗಿನ ದೀಪ್ನ ಮುದ್ದಯ್ಯನವರು ಈ ಒಂದು ಸುಂದರ ಪ್ರಾಕೃತಿಕ ತಾಣಕ್ಕೆ ನನ್ನನ್ನು ನೋಡಲು ಸಲಹೆಯನ್ನು ನೀಡಿದ್ದರು. ರಾಜಪೇಟೆಯಿಂದ 1 ಗಂಟೆ 14 ನಿಮಿಷ ಹಾಗೂ ಮಡಿಕೇರಿಯಿಂದ 1 ಗಂಟೆ 12 ನಿಮಿಷದ ಪ್ರಯಾಣದ ನಂತರ ನಿಮಗೆ ಈ ಸುಂದರ ಪ್ರಾಕೃತಿಕ ತಾಣ ನೋಡಲು ಸಿಗುತ್ತದೆ. ಇದರ ಹೆಸರು ಲಾಫಿಂಗ್ ವಾಟರ್ ಫಾಲ್ಸ್. ನಾಪಕುಲು ನಂತರ ಪೆರೂರು ಎಂಬ ಊರಿನ ಬಳಿ ಈ ಒಂದು ಫಾಲ್ಸ್ ಇದೆ. ಸ್ಥಳೀಯರು ಹೇಳುವಂತೆ ಅತ್ಯಂತ ಅಪಾಯಕಾರಿ ಪ್ರಾಕೃತಿಕ ಕಂದರಗಳನ್ನು ಹೊಂದಿರುವಂತಹ ಈ ಜಾಗ ಅತಿಯಾಗಿ ನೀರು ಬೀಳುವ ಸಮಯದಲ್ಲಿ ಅಪಾಯಕಾರಿಯೂ ಹೌದು. ಸುರಕ್ಷತೆಗೆ ಆದ್ಯತೆಯನ್ನು ನೀಡಿ ಈ ಜಲಪಾತದ ಸುಂದರ ಸೌಂದರ್ಯವನ್ನು ನೀವೆಲ್ಲರೂ ಕೂಡ ಸವಿಯಬಹುದು. ಮಳೆಗಾಲದಲ್ಲಂತೂ ಈ ಒಂದು ಜಲಪಾತ ರುದ್ರ ರಮಣೀಯವಾಗಿ ಕಾಣಿಸುತ್ತದೆ. ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ಒಂದು ಜಲಪಾತದ ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳಬಹುದು. ಇನ್ನು ಇದೇ ರೀತಿಯಾದಂಥ ಹೆಚ್ಚಿನ ವಿಡಿಯೋಸ್ಗಳಿಗೆ, ಹೆಚ್ಚಿನ ಪ್ರಾಕೃತಿಕ ತಾಣಗಳ ಮಾಹಿತಿಗೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.